ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಫ್ರೆಂಡ್ಸ್ ಜೊತೆಗೆ ಕರ್ಮಣಿ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅಲ್ಲಿಂದಾನೆ ಆಯ್ ಮಾಡ್ಕಪ್ಪ. ನಾವು ಬ್ಯಾಕ್ ಸೈಡಿಂದ ಹೋಗಿ ಎಷ್ಟು ಪರದಾಡ್ತಾ ಇದ್ದೀವಿ ನೋಡಿ. ನೋಡ್ರಿ ಎಲ್ಲಿ ಬರ್ತಿದಾರೆ ನೋಡ್ರಿ. ವಿಡಿಯೋ ಯೂಟ್ಯೂಬ್ ಹಾಕ್ತಾಳೆ. ಇಲ್ಲ ಯೂಟ್ಯೂಬ್ಗೆ. ಈ ಕರ್ಮಣಿ ಉತ್ಸವನ ನಮ್ಮ 6 ಬ್ಲಾಕ್ ರಾಮ ಮಂದಿರ ಗ್ರೌಂಡಲ್ಲಿ ಹಾಕಿರುವಂಥದ್ದು. ಇಲ್ಲಿ ತುಂಬ ಸ್ಟಾಲ್ಗಳನ್ನ ಹಾಕಿದ್ರು. ಇನ್ನೊಂದು ಕಡೆ ಈ ಕರ್ಮಣಿ ಉತ್ಸವದ ಬಗ್ಗೆ ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು. ಯಾರೋ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ಈ ಥರ ಸ್ಟೇಜ್ ರೆಡಿ ಮಾಡಿದರು. ಅಷ್ಟರಲ್ಲಿ ನನ್ನ ಇಬ್ಬರು ಫ್ರೆಂಡು ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆದರು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡು. ಅವ್ರು ಬಂದಾದಮೇಲೆ ನಾವು ಒಳಗಡೆ ಹೋದ್ವಿ. ನೋಡಿ, ಇದು ಎಂಟ್ರೆನ್ಸು. ಈ ಕರ್ಮಣಿ ಉತ್ಸವ ಗೌರ್ಮೆಂಟಿಂದ ಆರ್ಗನೈಸ್ ಆಗಿರೋದು. ಅಂದರೆ ಇಲ್ಲಿಟ್ಟಿರುವಂತಹ ಆಲ್ಮೋಸ್ಟ್ ಸ್ಟಾಲ್ಗಳೆಲ್ಲ ಸಂಘದ ವತಿಯಿಂದ ಇಟ್ಟಿರೋದು. ಸುಮಾರು ಸ್ಟಾಲ್ಗಳೆಲ್ಲ ಹೋಮ್ ಮೇಡ್ ಫುಡ್ಡು, ಟೆರಕೋಟಾ ಜ್ಯುವೆಲರಿ, ಈ ಥರ ಅನೇಕ ಸ್ಟಾಲ್ಗಳಿದ್ವು. ಇಲ್ಲಿ ನೋಡಿ, ಈ ಗೊಂಬೆಗಳು ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ. ನಮ್ಮ ದಸರಾ ಹಬ್ಬಕ್ಕೆ ಪಟ್ಟದ ಗೊಂಬೆಗಳನ್ನ ಇಡ್ತೀವಲ್ಲ, ಆ ಥರ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತೇಳಿ. ನನಗಂತೂ ಆನೆ ಅಂಬಾರಿ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಅದೇ ರೀತಿ ಎಷ್ಟೊಂದು ವೆರೈಟೀಸ್ ಗೊಂಬೆಗಳಿದ್ದಾವೆ ನೋಡಿ. ನೋಡೋಕ್ಕೂ ಎಷ್ಟು ಕ್ಯೂಟಾಗಿದ್ದಾವೆ. ಏನೇ ಪಟ್ ಚೆನ್ನಾಗಿದೆಲ್ಲ. ಅಲ್ಲಿ ನಾನು ಈ ಬ್ರಾಸ್ಲೆಟ್ನ ತಗೊಂಡೆ. ಅದೊಂದೇ ಅಲ್ಲ, ಇನ್ನೂ ಅನೇಕ ರೀತಿಯ ಜ್ಯುವೆಲರಿ ಇತ್ತು. ನೋಡಿ ಎಷ್ಟು ವೆರೈಟಿ ಇದೆ ಅಂತೇಳಿ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಅಂತ ಈಚೆ ಬಂದ್ವಿ. ಅವರೇ ಬೆಳೆದಿಲ್ಲ, ಅವರೇ ಕಾಳೋದು ಮಿಕ್ಸ್ಚರ್. ಚೆನ್ನಾಗಿದೆ. ತಗೊಂಡೋಗಿ ಮೇಡಮ್, ಬೇಕಾದ್ರೆ ಅರ್ಧ ಕೆಜಿ ಇದೆ ಅಷ್ಟೇ, ಕಾಲು ಕೆಜಿ ಎರಡು ಸಿಗುತ್ತೆ. ರಿಟರ್ನ್ ಬರ್ತದೆ ಅವನು. ನಾರಿ ಸಮೃದ್ಧಿ ಸಾಂಪ್ರದಾಯಿಕ ಹೋಮ್ ಫುಡ್. Actually, we are making masala brand, hobi masala brand, and you can experience ಇಷ್ಟ ಆದರೆ ಮಾತ್ರ ಬೈ ಮಾಡಿ. ನಾವು ಹೆಸರು ಮತ್ತು ಕಷಾಯ ರಾಗಿ ಮಾಡೋದನ್ನ ಸ್ಯಾಂಪಲ್ ಕೊಡ್ತೀವಿ. ಇಷ್ಟ ಆದರೆ ಮಾತ್ರ ಬೈ ಮಾಡಿ. ಯಾವ ಸ್ಯಾಂಪಲ್ ರಸಮ್ ರಸಮ್ ಟೇಸ್ಟ್ ಮಾಡು. ಈ ಕಡೆ ಬಿಸಿ ಇದೆ.
ಶುಂಠಿ ಹಾಕಿದ್ವಿ, ಗಾರ್ಲಿಕ್ ಟೀ ನಮಗೆ ಹಾಂ ಸರಿ. ಇದು ರಾಗಿ ಮಿಕ್ಸು, ಡ್ರಿಂಕ್ ಮಿಕ್ಸ್. ಆ್ಯಕ್ಚುಲಿ ನೀವು ಹಾಲು ಜೊತೆ ತುಂಬ ಚೆನ್ನಾಗಿರುತ್ತೆ. ಜಾಗ್ರಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಆ್ಯಡ್ ಮಾಡ್ತೀವಿ ಬಿಕಾಸ್ ಎಲ್ಲರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನೀವು ನೀರಿಗೆ ರಾಗಿ ಮತ್ತು ವೀಟ್ ಇದೆ. ಆ್ಯಕ್ಚುಲಿ ಸೆವೆರಲ್ ಬಾದಾಮ್, ಪಂಪ್ಕಿನ್ಸ್ ಈ ಥರ, ಮತ್ತು ಎಲ್ಲಿದೆ, ಹುರುಳಿ ಇದೆ, ಮೂಗಿದೆ, ಚೆನ್ನಾಗಿದೆ, ಶುಂಠಿ ಇದೆ, ಇದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಹಾಲು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ಅಷ್ಟೇ. ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರೋರು ಅಥವಾ ಶುಗರ್ ಪೇಷಂಟ್ಸಿಗೆ ನೀವು ಸಕ್ಕರೆ ಮತ್ತು ಹಾಲನ್ನ ಅವಾಯ್ಡ್ ಮಾಡಬೇಕು. ಸಾರಿ, ಶುಗರ್ ಕಷಾಯ ಹೇಗಿದೆ? ಸಿಹಿ ಅಲ್ವಾ ಸ್ವಲ್ಪ ನಮಗೆ? ಸಿಗಬೇಕಾ? ಇಲ್ಲ ಬೇಡ, ಸಿಹಿ ಬೇಡ ಅಂತ. ಪರವಾಗಿಲ್ಲ. ನಾವು ಆರ್ಗ್ಯಾನಿಕ್ ಇಂಡಿಯಾ ಸರ್ಟಿಫೈಡ್ ಫಾರ್ಮರ್ಸಿಂದಲೇ ನಾವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದು. ನಮ್ಮ ಹತ್ರ ಶೇಂಗಾದ ಚಟ್ನಿ ಪುಡಿ ಇದೆ, ಪುಟಾಣಿ ಚಟ್ನಿ ಪೌಡರ್ ಇದೆ, ಪುಲಾವ್ ಪೌಡರ್ ಇದೆ, ಸಾಂಬಾರ್ ಪೌಡರ್ ಇದೆ, ರಾಗಿ ರಾಗ ಅಂತ ಇದು ಡ್ರಿಂಕ್ ಮಿಕ್ಸ್, ಮಿಲ್ಕ್ ಡ್ರಿಂಕ್ ಮಿಕ್ಸ್, ಪೆಪ್ಪರ್ ರಸಮ್ ಪೌಡರ್ ಇದೆ, ಇಟ್ಸ್ ಕ್ವೈಟ್ ಫೇಮಸ್ ಒನ್, ಇಷ್ಟಪಡ್ತಾರೆ ಜನ. ಇದು ರಸಮ್ ಪೌಡರ್, ಇದು ಕೂಡ ಇಷ್ಟಪಡ್ತಾರೆ ಜನ. ವಾಂಗಿಬಾತ್ ಇಟ್ಸ್ ಆಲ್ಸೋ ಅವರ್ ಮೋಸ್ಟ್ ಸೆಲ್ಲಿಂಗ್ USP. ಟರ್ಮರಿಕ್ ಪೌಡರ್, ಇದು ಆ್ಯಕ್ಚುಲಿ ನಮ್ಮ ಫಾರ್ಮ್ದೇ ಟರ್ಮರಿಕನ್ನು ನಾವು ಗ್ರೈಂಡ್ ಮಾಡಿ ಲೈಕ್ ಒಣಗಿಸಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಅದನ್ನು ಪ್ಯಾಕೆಟಲ್ಲಿ ಹಾಕಿ ಮಾಡ್ತಾರೆ. ಹಾಗೆ ಇದು ಕಷಾಯ ಪೌಡರ್, ಇದು ಇಮ್ಯುನಿಟಿ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ. ಇದರಲ್ಲಿ ತುಂಬ ಲೈಕ್ ಚೆನ್ನಾಗಿದೆ ಆ್ಯಕ್ಚುಲಿ ಪೌಡರ್ಸ್. ನೀವು ವಿತ್ ಮಿಲ್ಕ್ ವಿತೌಟ್ ಮಿಲ್ಕ್, ವಿತ್ ಶುಗರ್ ವಿತೌಟ್ ಶುಗರ್ ಹೇಗೂ ಕುಡಿಬೋದು. ಈವನ್ ನಮ್ಮ ರಾಗಿ ಮಿಕ್ಸ್ ಕೂಡ ಅದು ನಿಮ್ಗೆ ಆಪ್ಷನಲ್. ಮಿಲ್ಕ್ ಆ್ಯಕ್ಚುಲಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಜಾಗರಿ, ಹನಿ ಆರ್ ಸಕ್ಕರೆ ಅದು ನಿಮ್ಗೆ ಇಷ್ಟ ಬಂದಾಗ, ನಾವು ಯಾವುದು ಕೂಡ ಆ್ಯಡ್ ಮಾಡಿರಲ್ಲ. ನೋ ಆ್ಯಡೆಡ್ ಶುಗರ್ ಅಂತ ಮೆನ್ಷನ್ ಮಾಡಿದ್ದೀವಿ. ಇದರಲ್ಲಿ ಕೂಡ ಸಕ್ಕರೆ, ಹಾಲು ಎಲ್ಲ ಆಪ್ಷನಲ್. ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರೋರು ಅಥವಾ ಶುಗರ್ ಪೇಷಂಟ್ಸ್ ಇದ್ದರೆ ನೀವು ಅವಾಯ್ಡ್ ಮಾಡ್ಬೋದು. ಬಿಸಿಬೇಳೆ ಬಾತ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಈಸ್ ಆಲ್ಸೋ ಫ್ರಮ್ ಅವರ್ ಫಾರ್ಮ್ ಓನ್ಲಿ. ನಮ್ಮದೇ ಪ್ಲಾಂಟೇಷನ್ ಇದೆ, ಅಲ್ಲಿ ನಾವು ಪೆಪ್ಪರ್ಕಾರ್ನ್ ತೆಗೆದು ಅದನ್ನು ಪೌಡರ್ ಮಾಡಿ ಒಣಗಿಸಿ ಆ್ಯಕ್ಚುಲಿ ರೋಸ್ಟ್ ಮಾಡಿ ಪೌಡರ್ ಮಾಡ್ತೀವಿ. ಯು ಕ್ಯಾನ್ ವಿಸಿಟ್ ಅವರ್ ಇಂಡಸ್ಟ್ರಿ ಆಲ್ಸೋ. ಲಲಿತಾ ಫುಡ್ ಪ್ರಾಡಕ್ಟ್ಸ್ ಅಂತ ಹೆಸರು. ರಸಮ್ ಇದರದ್ದು ನೀವು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಕಷಾಯ ಮಕ್ಕಳಿಗೆ ದಿನ ಅದನ್ನು ಕುದಿಸಿ ಹಾಕಿದ್ರೆ ನಾಲಿಗೆ ಸಿಗ್ತದೆ ಸರಿಯಾಗಿ, ಪ್ರೊನೌನ್ಸಿಯೇಷನ್ ಎಲ್ಲ ಕರೆಕ್ಟಾಗಿ. ಚಿಕ್ಕ ಮಕ್ಕಳಿಂದ ಓಲ್ಡ್ ಏಜ್ನವರೆಗೂ ಕೊಡ್ಬೋದು. ಅಷ್ಟೇ ಭಾಳ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅವೈಲೇಬಲ್ ಇದೆ. ಕ್ಲಿಕ್ ಮಾಡೋದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮ್. ಯಾವುದೇ ಥರ ಆರ್ಡರ್ ಮಾಡಬೇಕು ಅಂತಂದರೆ ಪ್ರತಿ ಪೌಚ್ ಹಿಂದ್ಗಡೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ ಆ್ಯಂಡ್ ಇಲ್ಲಿ ಸ್ಕ್ಯಾನರ್ ಕೂಡ ಇದೆ ಆ್ಯಂಡ್ ನಮ್ಮ ವಾಟ್ಸಪ್ ನಂಬರ್ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಇನ್ ಡೈರೆಕ್ಟ್ಲಿ ಆರ್ಡರ್. ಬಲ್ಕ್ ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಇದು ಕಷಾಯ ಇನ್ಫೆಕ್ಷನ್ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಇದನ್ನು ಕುದಿಸಿ ನಿಂಬು ಮತ್ತು ಉಪ್ಪು ಹಾಕಿ ಕೊಡಬೇಕು. ಒಂದು 4 ತಿಂಗಳು ಅವರಿಗೆ ಪೇನು ಆಟೋಮೆಟಿಕಲ್ಲೇ ಹೋಗುತ್ತೆ, ಹೆಲ್ಪ್ ಆಗುತ್ತೆ. ಕಾಲು ನೋವು, ಹೊಟ್ಟೆ ನೋವು ಎಲ್ಲ ಬರುತ್ತಲ್ಲ, ತಲೆನೋವು, ವಾಮಿಟ್ ಸೆಕ್ಷನ್ ಎಲ್ಲ ಇರ್ತದೆ, ಅದೆಲ್ಲ ಆಟೋಮೆಟಿಕಲಿ ಹೋಗ್ತದೆ. ಭಾಳ ಇದು ಓಲ್ಡ್ ಏಜ್ನವರಿಗೂ ಮೈ ಕೈ ನೋವು ಎಲ್ಲ ಇರ್ತದೆ ಅಲ್ರಿ, ಕಾಲೆಲ್ಲ ಹಿಡ್ಕೊಳ್ಳೋದು, ಅದಕ್ಕೆ ಭಾಳ ಒಳ್ಳೆಯದು ಕಷಾಯ. ಇದು ಪೆಪ್ಪರ್ ರಸಮ್ ನೀವು ನೋಡಿ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಚೆನ್ನಾಗಿದೆ. ಇದು ಏನಿಲ್ಲ, ನಿಮ್ಮ 2 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಆ್ಯಕ್ಚುಲಿ. ಮಾಡಿದ್ರೆ ಮತ್ತೆ ಭಾಳ ಕಷ್ಟ ಇರ್ತದೆ. ಹೀಗೆ ಹಾಕಿ ಇದು ಟ್ಯಾಮ್ರಿನ್ ವಾಟರ್ನ ನೀವು ಕುದಿಸ್ಬೇಕಾಗುತ್ತೆ. ಅದ್ರ ಜೊತೆ ಟ್ಯಾಮ್ರಿನ್ ವಾಟರ್ ಜೊತೆ ಆ್ಯಡ್ ಮಾಡಿ 3 ಮಿನಿಟ್ಸಲ್ಲಿ ಇದೆಲ್ಲ ಆಗಿ. ಇದು ವೈಟ್ ರೈಸ್ ತುಂಬ ಚೆನ್ನಾಗಿದೆ, ಬಾಯ್ಲ್ಡ್ ರೈಸ್ ಚೆನ್ನಾಗಿ. ರಸಮ್ ಕಷಾಯ ಎಲ್ಲ ನೋಡಿದ್ರಿ? ಅದೇ ಟೇಸ್ಟ್ ನೋಡಿದ್ರಿ ಕಷಾಯ? ರಸಮ್ ಇಷ್ಟ ಆಯ್ತು, ಅದಕ್ಕೆ ತಗೊಳ್ಳೋಣ. ಡೈರೆಕ್ಟಾಗಿ ಬಂದಿದ್ದು ಕಷಾಯ ನೋಡಿದ್ರಿ? ಇದು ನಮ್ಮ ಪಲಾವ್ ಮಿಕ್ಸ್ ಆ್ಯಕ್ಚುಲಿ. ಇಲ್ಲ ಕಷಾಯ ಮಾಡಿಲ್ಲ. ಮಾಡಲಿಲ್ಲ
ಇದಂತೂ ಎಲ್ಲಾದ್ರೂ ಇರುತ್ತೆ ನೋಡು. ಇವಾಗ ಇಲ್ಲಿ ಮಾತಾಡೋದು ಜಾಗ ಇನ್ನು ನಾನು ಕಳಿಸಿಲ್ಲ ನಾನು. ಏನೇನಿತ್ತು ಚಟ್ನಿ ಪುಡಿನ ಬಾ ಇಲ್ಲಿ ಆಂಟಿ ಹೋಯ್ತಾರೆ ಏನು ಮಾಡುತ್ತೆ ನೀನು ಅಂತ. ಇಯರಿಂಗ್ಸ್ ಇದೆ 50 rupees ಇಂದ. ಮಲ್ಟಿ ಕಲರ್ ಬಾಕ್ಸ್ ಇದೆ. ಇಯರಿಂಗ್ಸ್ ತಗೋತೇನೆ. ಕೇಳ ಅದು ಎಷ್ಟು ಮ್ಯಾಮ್? 1200 1299. ಮಾತ್ರ ಇರ್ತೀನಿ ನಾನು. ಈ ಸ್ಟಾಲಲ್ಲಿ ಅವರೇ ಮಾಡಿರುವಂತಹ ಹೋಮ್ ಮೇಡ್ ಫುಡ್ಗಳು, ಟೆರಕೋಟಾ ಜ್ಯುವೆಲರಿ, ಹಾಗೆ ಅವರೇ ನೇಯ್ದಿರುವಂತಹ ಬಟ್ಟೆಗಳು ತುಂಬ ಈ ಸ್ಟಾಲಲ್ಲಿ ಅವೈಲೇಬಲ್ ಇತ್ತು. ಹಾಗೆ ಕೆಲವೊಂದು ಬಟ್ಟೆಗಳ ಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಕೂಡ ಇತ್ತು. ಹ್ಯಾಂಡ್ಲೂಮ್ ಸ್ಯಾರೀಸು, ತುಂಬ ವೆರೈಟೀಸ್ ಆಫ್ ಸ್ಯಾರೀಸು ಕೂಡ ಅವೈಲೇಬಲ್ ಇದ್ವು. ಗೊತ್ತಾ? $1 ಪೈಸೆ ಹಂಗಲ್ಲ ಕೊಡಿಲಿ ತೋರಿಸ್ತೀನಿ. ನಿಮಗೆ ನೆನಪಿದೆಯಾ ಫ್ರೆಂಡ್ಸ್? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಿದ್ದು. ಹಿಂಗೆ ತಿರುಗಿಸ್ಬೇಕನೆ. ಮರ್ತೋಗ್ಬಿಟ್ಟಿದ್ಯಾ? ಇದು ಜಾಸ್ತಿ ತಿರುಗಲ್ಲ. ನೆನಪಿದೆಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ. ನೈಂಟಿ ಕಿಡ್ಸ್ ಎಲ್ಲರಿಗೂ ನೆನಪಿದೆ. ಇದು 50 ಪೈಸೆ ಇತ್ತು, ಆದರೆ ಇವಾಗ 20 ರೂಪಾಯಿ 3. ಅವಾಗ 50 ಪೈಸೆಗೊಂದು. ಹಾಗೆ ಹೋಮ್ ಮೇಡ್ ಹಪ್ಪಳಗಳು ಕೂಡ ಅವೈಲೇಬಲ್ ಇದ್ವು. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.